ಅಡುಗೆ ಮನೆಯ ಅತ್ಯಗತ್ಯ ಅಂಶಗಳಲ್ಲಿ ಎಲ್ಪಿಜಿ ಸಿಲಿಂಡರ್ ಒಂದಾಗಿದೆ. ಬಹುತೇಕ ಪ್ರತಿಯೊಂದು ಮನೆಯೂ ಅದನ್ನು ಹೊಂದಿದೆ. ಸಿಲಿಂಡರ್ ಅನ್ನು ಪುನಃ ತುಂಬಿಸುವ ಮೂಲಕ ಅದನ್ನು ಬಳಸಬಹುದು. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಮೇಲಿನ ಭಾಗದಲ್ಲಿ ಅಂದರೆ ರೆಗ್ಯುಲೇಟರ್ ಬಳಿ 3 ಸ್ಟ್ರಿಪ್ಗಳಿವೆ. ಬಹಳ ಮುಖ್ಯವಾದ ಮಾಹಿತಿಯನ್ನು ಅಲ್ಲಿ ಬರೆಯಲಾಗಿದೆ. ಪ್ರತಿ ತೈಲ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಈ ಮಾಹಿತಿಯನ್ನು ಬರೆಯಲಾಗಿದೆ. ಇನ್ನೂ ನಾವು ನಮ್ಮ ಮನೆಗಳಲ್ಲಿ ಬಳಸುವ ಎಲ್ಪಿಜಿಯು ಮುಕ್ತಾಯ ದಿನಾಂಕದೊಂದಿಗೆ ಬರುತ್ತದೆ ಎಂಬುದು ನಮ್ಮಲ್ಲಿ ಅನೇಕರಿಗೆ ತಿಳಿದಿಲ್ಲ. ಹೆಚ್ಚಿನವರಿಗೆ ಸಿಲಿಂಡರ್ನ ಮುಕ್ತಾಯ ದಿನಾಂಕವನ್ನು ಹೇಗೆ ಪರಿಶೀಲಿಸುವುದು ಎಂದು ತಿಳಿದಿಲ್ಲ. A23, B25, C24, D23 ಈ ರೀತಿ ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ 3 ಪಟ್ಟಿಗಳ ಮೇಲೆ ಕೆಲವು ಕೋಡ್ಗಳನ್ನು ಬರೆಯಲಾಗಿದೆ. ಆದರೆ ನಿಮಗೆ ಗೊತ್ತೇ ಈ ಕೋಡ್ ಏನಂತ? ಈ ಇಂಗ್ಲಿಷ್ ಅಕ್ಷರಗಳೊಂದಿಗಿನ ಸಂಖ್ಯೆಗಳಿಗೆ ವಿಶೇಷ ಅರ್ಥವಿದೆ. ಇಂಗ್ಲಿಷ್ನಲ್ಲಿ ಬರೆಯಲಾದ ಎ, ಬಿ, ಸಿ ಮತ್ತು ಡಿ ಅಕ್ಷರಗಳು ತಿಂಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಎ ಜನವರಿ, ಫೆಬ್ರವರಿ, ಮಾರ್ಚ್, ಬಿ ಏಪ್ರಿಲ್, ಮೇ, ಜೂನ್, ಸಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಡಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈಗ ಈ ಅಕ್ಷರಗಳ ಮುಂದೆ ಬರೆದ ಸಂಖ್ಯೆಗಳು ವರ್ಷವನ್ನು ಸೂಚಿಸುತ್ತವೆ. ಉದಾಹರಣೆಗೆ ನಕ್ಷತ್ರ ಚಿಹ್ನೆ B25 ಎಂದು ಬರೆದರೆ ಈ ಸಿಲಿಂಡರ್ 2025 ರಲ್ಲಿ ಏಪ್ರಿಲ್ ಮತ್ತು ಜೂನ್ ನಡುವೆ ಅವಧಿ ಮುಗಿಯುತ್ತದೆ ಎಂದರ್ಥ. ನಕ್ಷತ್ರ ಚಿಹ್ನೆ A26 ಅನ್ನು ಸಿಲಿಂಡರ್ನಲ್ಲಿ ಬರೆದರೆ ಅದು ಜನವರಿ 2026 ರಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದರ್ಥ. ನಕ್ಷತ್ರ ಚಿಹ್ನೆ 24 ಎಂದು ಬರೆದಿದ್ದರೆ ನಿಮ್ಮ ಸಿಲಿಂಡರ್ 2000 ನಂತರ ತಾಯಿಯ ಚೀಲದ ಜನವರಿ ಮತ್ತು ಮಾರ್ಚ್ ನಡುವೆ ಅವಧಿ ಮುಗಿಯುತ್ತದೆ ಎಂದಿದ್ದಾಗ ಅನುಮಾನಗೊಂಡ ಮಗ ಪೊಲೀಸರು ಎಂದು ಬರೆದಿದ್ದಾನೆ. ಅಂದರೆ 2000 ಪರಿಶೀಲಿಸಿದಾಗ ಆರೋಪಿ ಅಕ್ಟೋಬರ್ ಮಂಡೆಯ ಶೋಭಾ ನಡುವೆ ಸಿಲಿಂಡರ್ ಮನೆಯ ಸಮೀಪ ಸಾಮಾನ್ಯವಾಗಿ ಪೊಲೀಸರಿಗೆ ಗ್ಯಾಸ್ ಸಿಲಿಂಡರ್ನ ಆರೋಪಿಯನ್ನು 15 ವರ್ಷಗಳು ಪೊಲೀಸರು ಹೆಚ್ಚಿನ ವಿಚಾರಣೆಯ ಸಮಯದಲ್ಲಿ ಸಿಲಿಂಡರ್ ಅನ್ನು 2 ಬಾರಿ ಪರೀಕ್ಷಿಸಲಾಗುತ್ತದೆ. ಮೊದಲ ಪರೀಕ್ಷೆಯನ್ನು 10 ವರ್ಷಗಳ ನಂತರ ಮಾಡಲಾಗುತ್ತದೆ ಮತ್ತು ಎರಡನೇ ಪರೀಕ್ಷೆಯನ್ನು 5 ವರ್ಷಗಳ ನಂತರ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ.